ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಬದಲಾವಣೆ ವಿಚಾರವಾಗಿ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಪರ ಮತ್ತು ವಿರೋಧ ಚರ್ಚೆ ನಡೀತಾ ಇದೆ. ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ. ನೋಡಿ, ನಾವು ಬದಲಾವಣೆ ಮಾಡಲೇಬೇಕು ಅಂತ ಹೇಳ್ತಾ ಇದ್ದೀವಿ. ಪಕ್ಷದ ದೃಷ್ಟಿಯಿಂದ ಪ್ರಧಾನಮಂತ್ರಿಗಳು ಹೇಳ್ಯಾರ. ಏನು ಹೇಳ್ಯಾರ? ವಂಶವಾದ ಭ್ರಷ್ಟಾಚಾರ ನಾವು ಒಪ್ಪೋದಿಲ್ಲ ನಮ್ಮ ಪಕ್ಷ ಅಂತೇಳಿ. ಯಡಿಯೂರಪ್ಪನ ಕುಟುಂಬ ವಂಶವಾದ ಇದೆ, ಭ್ರಷ್ಟಾಚಾರ ಎರಡೂ ನಮ್ಮ ಬಳಿ ದಾಖಲೆ ಅದಾವು. ಅದಕ್ಕೆ ಅವನು ಚೇಂಜ್ ಮಾಡತ್ತೀವಿ. ನಮ್ಮ ಬಗ್ಗೆ ದೂರು ಕೊಡಲಿಕ್ಕೆ ಹೈಕಮಾಂಡ್ಗೆ ತಗೊಳ್ತಾ ಇದ್ದಾರೆ. ಯಾಕೆ ನೀವು ಚಿಂತೆ ಮಾಡ್ಲಕತ್ತೀರಿ? ದೂರು ಕೊಡಲಿ, ಅದು ದಿನ ಕೊಡ್ಲಕತ್ತಾರ ಅವರು. ದಿನ ನಂದು ನೀವೇನು ಮಡ್ಯಾದಾಗ ನಿಮ್ಮ ಎಲ್ಲ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಿ ನಡ್ಡ ಅವ್ರ ಬಳಿ ಹೋಗ್ತಾವು, ಪ್ರಧಾನಮಂತ್ರಿಗಳ ಕಾರ್ಯಾಲಯಕ್ಕೆ ಹೋಗ್ತಾವು, ಅಮಿತ್ ಶಾ ಅವ್ರಿಗೆ ಕೊಡ್ತಾರ, BL ಸಂತೋಷ್ ಅವ್ರಿಗೆ ಕೊಡ್ತಾರ, ನಮ್ಮ ಶಿಸ್ತು ಸಮಿತಿ ಅಧ್ಯಕ್ಷ ಓಂ ಪಾಠಕ್ಕೂ ಕಳಿಸ್ತಾರೆ. ನನಗೆಲ್ಲ ಗುರ್ತೈತಿ, ನಾವೇನೂ ಅನಿಸೋದಿಲ್ಲ. ನೀವು ಯಾರೂ ಗಾಬರಿ ಆಗಬೇಡ್ರಿ ಮಾಧ್ಯಮದವ್ರು. ಒಟ್ಟು ನೀವು ಆರಾಮಿರ್ರಿ. ನಿಮ್ಮ ಟೆನ್ಷನ್ ನನಗಾಗೈತೆ. ಯಾಕಂದ್ರೆ ಪಾಪ ನಿಮಗೆ BP ಶುಗರ್ ಬಂದ್ರೆ ಏನು ಮಾಡ್ಲತ್ತ. ವಿಜೇಂದ್ರ ಅವರಿಗೆ ನಾಲಾಯಕ್ ಅಂತಕ್ಕಂಥ ಹೇಳಿಕೆ ವಿಚಾರವಾಗಿ ರಮೇಶ್ ಜಾರಕಿಹೊಳಿ ಅವರು ಪರ ತಾವು ಬ್ಯಾಟಿಂಗ್ ಮಾಡಿದ್ರಿ ಅಂತಕ್ಕಂಥ ಚರ್ಚೆ. ನೋಡಿ, ಅವ್ರ ಅಪ್ಪನ ಡುಪ್ಲಿಕೇಟ್ ಸಹಿ ಮಾಡಿಲ್ಲ ಅನ್ನೋವಂಥ ತನಿಖೆಯಾಗಿ ಅದರಿಂದ ಮುಕ್ತಾಗಿ ಬಂದರೆ ನಾನು 4 ಶಬ್ದ ವಾಪಸ್ ತೊಗೋತೇಳಿ ನಾನು ರಮೇಶ್ಗಿನೂ ವಿನಂತಿ ಮಾಡ್ಕೊತೀನಿ. ಅದು ಪ್ರೂಫ್ ಆಯ್ತು ಅಂದ್ರೆ ಅದು ಅವ್ರು ಏನು ಹೇಳಿದ್ದು ಕರೆಕ್ಟ್ ಐತೆ ಅಂತ ಅನ್ನಿಸ್ತೈತಿ. ವಿಜೇಂದ್ರ ಅವ್ರ ಬದಲಾವಣೆ ಶತಸಿದ್ಧ ಸರ್. ಜಾರಕಿಹೊಳಿ ಅಂತ ಒಬ್ಬ ಹಿರಿಯ ನಾಯಕ. ಅವ್ರಿಗೇನು ತೊಂದರೆ ಕೊಟ್ಟ? ವಿಜೇಂದ್ರ ಕೊಟ್ಟವ. ವಿಜೇಂದ್ರ ಮಾಡಿದಂಥದ್ದು ನೋಡಿದ್ರೆ ಭಾಳ ದೊಡ್ಡ ಅನ್ಯಾಯ ಮಾಡ್ಯಾನ. ಈ DK ಶಿವಕುಮಾರು ವಿಜೇಂದ್ರ ಇಬ್ಬರದು CD ಫ್ಯಾಕ್ಟ್ರಿ ಅಂತ ಹೇಳಿಲ್ಲ ಮೊದಲು. ಇವರಿಬ್ಬರು ಕೂಡ ರಮೇಶ್ ಜಾರಕಿಹೊಳಿದು ಮಾಡಿದ್ದು. ತಿಳ್ಕೋರಿ ಅದನ್ನ, ಬಿಡ್ರಿ. ವಿಜೇಂದ್ರ ಬದಲಾವಣೆ ಆದರೆ ಮುಂದಿನ ಅಭ್ಯರ್ಥಿ ಯಾರು ಸರ್? ವಿಜೇಂದ್ರ ಮತ್ತು ಸರ್, ಮುಂದಿನ ಅಭ್ಯರ್ಥಿ ಯಾರು ಸರ್? ಯತ್ನಾಳ್ ಅವರೇನು ಸರ್ ಮುಂದಿನ ಅಭ್ಯರ್ಥಿ? ನೋಡ್ರಿ ಯಾರು ಮಾಡ್ತಾರೆ. ಒಟ್ಟು ಈ ಕುಟುಂಬ ಬೇಡ, ಸಾಕಿದು. ಒಂದು ಕಡೆ ಶಿವಗೌಡ ನಾಯಕರು ಕುಟುಂಬದಿಂದ ಮುಕ್ತಾಗಲಿ, ಚಾನಲ್ದಿಂದಲೂ ಯಡಿಯೂರಪ್ಪ ಕುಟುಂಬ ಹೊರಗೆ ಹೋಗಲಿ. ಒಂದು ಕಡೆ ಶಿವಗೌಡ ನಾಯಕ್ ಅವರು ನಿನ್ನೆ ಹೇಳಿದ್ರು ಸರ್, ವಿಜೇಂದ್ರ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ. ಅವ್ರು ಮುಖ್ಯಮಂತ್ರಿ ಆಗೋದನ್ನು ಯಾರಿಂದೂ ತಡೆಯಲು ಸಾಧ್ಯ ಇಲ್ಲ ಅಂತ. ನೋಡ್ರಿ, ಒಬ್ರು ಯಾರೋ ಹಿಂದಕ್ಕೆ ಅಂದಿದ್ರು ಯಡಿಯೂರಪ್ಪಗೆ ಕುಷ್ಠರೋಗ ಬರಲಿ ಅಂತ ಹೇಳಿದ್ರು. ನೀವು ಗುರ್ತೈತ ನಿಮ್ಗೆ? ಯಡಿಯೂರಪ್ಪಗೆ ಕುಷ್ಠರೋಗ ಆಗಲಿ, ಇದ್ರ ರೋಗ ಬರಲಿ, ಸಾಯಿಲೆ ಅಂತ ಯಾರು ಹೇಳ್ದಾರೋ ಅವ್ರು ಇವತ್ತು ಅವ್ರು ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಅಂದ್ರೆ ದುರ್ದೈವ. ಮತ್ತೇನು? ಇದಿಷ್ಟು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಬದಲಾವಣೆ ವಿಚಾರವಾಗಿ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಪರ ಮತ್ತು ವಿರೋಧ ಚರ್ಚೆ ನಡೀತಾ ಇದೆ. ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ. ನೋಡಿ, ನಾವು ಬದಲಾವಣೆ ಮಾಡಲೇಬೇಕು ಅಂತ ಹೇಳ್ತಾ ಇದ್ದೀವಿ. ಪಕ್ಷದ ದೃಷ್ಟಿಯಿಂದ ಪ್ರಧಾನಮಂತ್ರಿಗಳು ಹೇಳ್ಯಾರ. ಏನು ಹೇಳ್ಯಾರ? ವಂಶವಾದ ಭ್ರಷ್ಟಾಚಾರ ನಾವು ಒಪ್ಪೋದಿಲ್ಲ ನಮ್ಮ ಪಕ್ಷ ಅಂತೇಳಿ. ಯಡಿಯೂರಪ್ಪನ ಕುಟುಂಬ ವಂಶವಾದ ಇದೆ, ಭ್ರಷ್ಟಾಚಾರ ಎರಡೂ ನಮ್ಮ ಬಳಿ ದಾಖಲೆ ಅದಾವು. ಅದಕ್ಕೆ ಅವನು ಚೇಂಜ್ ಮಾಡತ್ತೀವಿ. ನಮ್ಮ ಬಗ್ಗೆ ದೂರು ಕೊಡಲಿಕ್ಕೆ ಹೈಕಮಾಂಡ್ಗೆ ತಗೊಳ್ತಾ ಇದ್ದಾರೆ. ಯಾಕೆ ನೀವು ಚಿಂತೆ ಮಾಡ್ಲಕತ್ತೀರಿ? ದೂರು ಕೊಡಲಿ, ಅದು ದಿನ ಕೊಡ್ಲಕತ್ತಾರ ಅವರು. ದಿನ ನಂದು ನೀವೇನು ಮಡ್ಯಾದಾಗ ನಿಮ್ಮ ಎಲ್ಲ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಿ ನಡ್ಡ ಅವ್ರ ಬಳಿ ಹೋಗ್ತಾವು, ಪ್ರಧಾನಮಂತ್ರಿಗಳ ಕಾರ್ಯಾಲಯಕ್ಕೆ ಹೋಗ್ತಾವು, ಅಮಿತ್ ಶಾ ಅವ್ರಿಗೆ ಕೊಡ್ತಾರ, BL ಸಂತೋಷ್ ಅವ್ರಿಗೆ ಕೊಡ್ತಾರ, ನಮ್ಮ ಶಿಸ್ತು ಸಮಿತಿ ಅಧ್ಯಕ್ಷ ಓಂ ಪಾಠಕ್ಕೂ ಕಳಿಸ್ತಾರೆ. ನನಗೆಲ್ಲ ಗುರ್ತೈತಿ, ನಾವೇನೂ ಅನಿಸೋದಿಲ್ಲ. ನೀವು ಯಾರೂ ಗಾಬರಿ ಆಗಬೇಡ್ರಿ ಮಾಧ್ಯಮದವ್ರು. ಒಟ್ಟು ನೀವು ಆರಾಮಿರ್ರಿ. ನಿಮ್ಮ ಟೆನ್ಷನ್ ನನಗಾಗೈತೆ. ಯಾಕಂದ್ರೆ ಪಾಪ ನಿಮಗೆ BP ಶುಗರ್ ಬಂದ್ರೆ ಏನು ಮಾಡ್ಲತ್ತ. ವಿಜೇಂದ್ರ ಅವರಿಗೆ ನಾಲಾಯಕ್ ಅಂತಕ್ಕಂಥ ಹೇಳಿಕೆ ವಿಚಾರವಾಗಿ ರಮೇಶ್ ಜಾರಕಿಹೊಳಿ ಅವರು ಪರ ತಾವು ಬ್ಯಾಟಿಂಗ್ ಮಾಡಿದ್ರಿ ಅಂತಕ್ಕಂಥ ಚರ್ಚೆ. ನೋಡಿ, ಅವ್ರ ಅಪ್ಪನ ಡುಪ್ಲಿಕೇಟ್ ಸಹಿ ಮಾಡಿಲ್ಲ ಅನ್ನೋವಂಥ ತನಿಖೆಯಾಗಿ ಅದರಿಂದ ಮುಕ್ತಾಗಿ ಬಂದರೆ ನಾನು 4 ಶಬ್ದ ವಾಪಸ್ ತೊಗೋತೇಳಿ ನಾನು ರಮೇಶ್ಗಿನೂ ವಿನಂತಿ ಮಾಡ್ಕೊತೀನಿ. ಅದು ಪ್ರೂಫ್ ಆಯ್ತು ಅಂದ್ರೆ ಅದು ಅವ್ರು ಏನು ಹೇಳಿದ್ದು ಕರೆಕ್ಟ್ ಐತೆ ಅಂತ ಅನ್ನಿಸ್ತೈತಿ. ವಿಜೇಂದ್ರ ಅವ್ರ ಬದಲಾವಣೆ ಶತಸಿದ್ಧ ಸರ್. ಜಾರಕಿಹೊಳಿ ಅಂತ ಒಬ್ಬ ಹಿರಿಯ ನಾಯಕ. ಅವ್ರಿಗೇನು ತೊಂದರೆ ಕೊಟ್ಟ? ವಿಜೇಂದ್ರ ಕೊಟ್ಟವ. ವಿಜೇಂದ್ರ ಮಾಡಿದಂಥದ್ದು ನೋಡಿದ್ರೆ ಭಾಳ ದೊಡ್ಡ ಅನ್ಯಾಯ ಮಾಡ್ಯಾನ. ಈ DK ಶಿವಕುಮಾರು ವಿಜೇಂದ್ರ ಇಬ್ಬರದು CD ಫ್ಯಾಕ್ಟ್ರಿ ಅಂತ ಹೇಳಿಲ್ಲ ಮೊದಲು. ಇವರಿಬ್ಬರು ಕೂಡ ರಮೇಶ್ ಜಾರಕಿಹೊಳಿದು ಮಾಡಿದ್ದು. ತಿಳ್ಕೋರಿ ಅದನ್ನ, ಬಿಡ್ರಿ. ವಿಜೇಂದ್ರ ಬದಲಾವಣೆ ಆದರೆ ಮುಂದಿನ ಅಭ್ಯರ್ಥಿ ಯಾರು ಸರ್? ವಿಜೇಂದ್ರ ಸರ್, ಮುಂದಿನ ಅಭ್ಯರ್ಥಿ ಯಾರು ಸರ್? ಯತ್ನಾಳ್ ಅವರೇನು ಸರ್ ಮುಂದಿನ ಅಭ್ಯರ್ಥಿ? ನೋಡ್ರಿ ಯಾರು ಮಾಡ್ತಾರೆ. ಒಟ್ಟು ಈ ಕುಟುಂಬ ಬೇಡ, ಸಾಕಿದು. ಒಂದು ಕಡೆ ಶಿವಗೌಡ ನಾಯಕರು ಕುಟುಂಬದಿಂದ ಮುಕ್ತಾಗಲಿ, ಚಾನಲ್ದಿಂದಲೂ ಯಡಿಯೂರಪ್ಪ ಕುಟುಂಬ ಹೊರಗೆ ಹೋಗಲಿ. ಒಂದು ಕಡೆ ಶಿವಗೌಡ ನಾಯಕ್ ಅವರು ನಿನ್ನೆ ಹೇಳಿದ್ರು ಸರ್, ವಿಜೇಂದ್ರ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ. ಅವ್ರು ಮುಖ್ಯಮಂತ್ರಿ ಆಗೋದನ್ನು ಯಾರಿಂದೂ ತಡೆಯಲು ಸಾಧ್ಯ ಇಲ್ಲ ಅಂತ. ನೋಡ್ರಿ, ಒಬ್ರು ಯಾರೋ ಹಿಂದಕ್ಕೆ ಅಂದಿದ್ರು ಯಡಿಯೂರಪ್ಪಗೆ ಕುಷ್ಠರೋಗ ಬರಲಿ ಅಂತ ಹೇಳಿದ್ರು. ನೀವು ಗುರ್ತೈತ ನಿಮ್ಗೆ? ಯಡಿಯೂರಪ್ಪಗೆ ಕುಷ್ಠರೋಗ ಆಗಲಿ, ಇದ್ರ ರೋಗ ಬರಲಿ, ಸಾಯಿಲೆ ಅಂತ ಯಾರು ಹೇಳ್ದಾರೋ ಅವ್ರು ಇವತ್ತು ಅವ್ರು ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಅಂದ್ರೆ ದುರ್ದೈವ. ಮತ್ತೇನು? ಇದಿಷ್ಟು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತು.
ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಬದಲಾವಣೆ ವಿಚಾರವಾಗಿ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಪರ ಮತ್ತು ವಿರೋಧ ಚರ್ಚೆ ನಡೀತಾ ಇದೆ. ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ. ನೋಡಿ, ನಾವು ಬದಲಾವಣೆ ಮಾಡಲೇಬೇಕು ಅಂತ ಹೇಳ್ತಾ ಇದ್ದೀವಿ. ಪಕ್ಷದ ಹಿತದೃಷ್ಟಿಯಿಂದ ಪ್ರಧಾನಮಂತ್ರಿಗಳು ಹೇಳ್ಯಾರ, ಏನು ಹೇಳ್ಯಾರ? ವಂಶವಾದ, ಭ್ರಷ್ಟಾಚಾರ ನಾವು ಒಪ್ಪೋದಿಲ್ಲ ನಮ್ಮ ಪಕ್ಷ ಅಂತೇಳಿ. ಯಡಿಯೂರಪ್ಪನ ಕುಟುಂಬ ವಂಶವಾದ ಇದೆ, ಭ್ರಷ್ಟಾಚಾರ ಎರಡೂ ನಮ್ಮ ಬಳಿ ದಾಖಲೆ ಅದಾವು. ಅದಕ್ಕೆ ಅವನು ಚೇಂಜ್ ಮಾಡತ್ತೀವಿ. ತಮ್ಮ ಬಗ್ಗೆ ದೂರು ಕೊಡಲಿಕ್ಕೆ ಹೈಕಮಾಂಡ್ಗೆ ತಗೊಳ್ತಾ ಇದ್ದಾರೆ. ಯಾಕೆ ನೀವು ಚಿಂತೆ ಮಾಡಕತ್ತೀರಿ? ದೂರು ಕೊಡಲಿ, ಅದು ದಿನ ಕೊಡ್ಲಕತ್ತಾರ ಅವರು. ದಿನ ನಂದು ನೀವೇನು ಮಡ್ಯಾದಾಗ ನಿಮ್ಮ ಎಲ್ಲ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಿ ನಡ್ಡ ಅವ್ರ ಬಳಿ ಹೋಗ್ತಾವು, ಪ್ರಧಾನಮಂತ್ರಿಗಳ ಕಾರ್ಯಾಲಯಕ್ಕೆ ಹೋಗ್ತಾವು, ಅಮಿತ್ ಶಾ ಅವ್ರಿಗೆ ಕೊಡ್ತಾರ, BL ಸಂತೋಷ್ ಅವ್ರಿಗೆ ಕೊಡ್ತಾರ, ನಮ್ಮ ಶಿಸ್ತು ಸಮಿತಿ ಅಧ್ಯಕ್ಷ ಓಂ ಪಾಠಕ್ಕೂ ಕಳಿಸ್ತಾರೆ. ನನಗೆಲ್ಲ ಗುರ್ತೈತಿ, ನಾವೇನೂ ಅನಿಸೋದಿಲ್ಲ. ನೀವು ಯಾರೂ ಗಾಬರಿ ಆಗಬೇಡ್ರಿ ಮಾಧ್ಯಮದವ್ರು, ಒಟ್ಟು ನೀವು ಆರಾಮಿರ್ರಿ. ನಿಮ್ಮ ಟೆನ್ಷನ್ ನನಗಾಗೈತೆ, ಯಾಕಂದ್ರೆ ಪಾಪ ನಿಮಗೆ BP ಶುಗರ್ ಬಂದ್ರೆ ಏನು ಮಾಡ್ಲತ್ತ. ವಿಜೇಂದ್ರ ಅವರಿಗೆ ನಾಲಾಯಕ್ ಅಂತಕ್ಕಂಥ ಹೇಳಿಕೆ ವಿಚಾರವಾಗಿ ರಮೇಶ್ ಜಾರಕಿಹೊಳಿ ಅವರು ಪರ ತಾವು ಬ್ಯಾಟಿಂಗ್ ಮಾಡಿದ್ರಿ ಅಂತಕ್ಕಂಥ ಚರ್ಚೆ ಆಯಿತು. ನೋಡಿ, ಅವ್ರ ಅಪ್ಪನ ಡುಪ್ಲಿಕೇಟ್ ಸಹಿ ಮಾಡಿಲ್ಲ ಅನ್ನೋಂಥ ತನಿಖೆ ಆಗಿ ಅದರಿಂದ ಮುಕ್ತಾಗಿ ಬಂದರೆ ನಾನು 4 ಶಬ್ದ ವಾಪಸ್ ತೊಗೋತೇಳಿ ನಾನು ರಮೇಶ್ಗಿನೂ ವಿನಂತಿ ಮಾಡ್ಕೊತೀನಿ. ಅದು ಪ್ರೂಫ್ ಆಯ್ತು ಅಂದ್ರೆ ಅದು ಅವ್ರು ಏನು ಹೇಳಿದ್ದು ಕರೆಕ್ಟ್ ಐತೆ ಅಂತ ಅನ್ನಿಸ್ತೈತಿ. ವಿಜೇಂದ್ರ ಅವ್ರ ಬದಲಾವಣೆ ಶತಸಿದ್ಧ ಸರ್. ಜಾರಕಿಹೊಳಿ ಅಂತ ಒಬ್ಬ ಹಿರಿಯ ನಾಯಕ, ಅವ್ರಿಗೇನು ತೊಂದರೆ ಕೊಟ್ಟ? ವಿಜೇಂದ್ರ ಕೊಟ್ಟವ. ವಿಜೇಂದ್ರ ಮಾಡಿದಂಥದ್ದು ನೋಡಿದ್ರೆ ಭಾಳ ದೊಡ್ಡ ಅನ್ಯಾಯ ಮಾಡ್ಯಾನ. ಈ DK ಶಿವಕುಮಾರು ವಿಜೇಂದ್ರ ಇಬ್ಬರದು CD ಫ್ಯಾಕ್ಟ್ರಿ ಅಂತ ಹೇಳಿಲ್ಲ ಮೊದಲು. ಇವರಿಬ್ಬರು ಕೂಡ ರಮೇಶ್ ಜಾರಕಿಹೊಳಿದು ಮಾಡಿದ್ದು. ತಿಳ್ಕೋರಿ ಅದನ್ನ, ಬಿಡ್ರಿ. ವಿಜೇಂದ್ರ ಬದಲಾವಣೆ ಆದರೆ ಮುಂದಿನ ಅಭ್ಯರ್ಥಿ ಯಾರು ಸರ್? ವಿಜೇಂದ್ರ ಅಲ್ಲ ಸರ್, ಮುಂದಿನ ಅಭ್ಯರ್ಥಿ ಯಾರು ಸರ್? ಯತ್ನಾಳ್ ಅವರೇನು ಸರ್ ಮುಂದಿನ ಅಭ್ಯರ್ಥಿ? ನೋಡ್ರಿ ಯಾರು ಮಾಡ್ತಾರೆ. ಒಟ್ಟು ಈ ಕುಟುಂಬ ಬೇಡ, ಸಾಕಿದು. ಸರ್, ಈಗ ಒಂದು ಕಡೆ ಶಿವಗೌಡ ನಾಯಕರು ಕುಟುಂಬದಿಂದ ಮುಕ್ತಾಗಲಿ, ಚಾನಲ್ದಿಂದಲೂ ಯಡಿಯೂರಪ್ಪ ಕುಟುಂಬ ಹೊರಗೆ ಹೋಗಲಿ. ಒಂದು ಕಡೆ ಶಿವಗೌಡ ನಾಯಕ್ ಅವರು ನಿನ್ನೆ ಹೇಳಿದ್ರು ಸರ್, ವಿಜೇಂದ್ರ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ, ಅವ್ರು ಮುಖ್ಯಮಂತ್ರಿ ಆಗೋದನ್ನು ಯಾರಿಂದ ತಡೆಯಲು ಸಾಧ್ಯ ಇಲ್ಲ ಅಂತ. ನೋಡ್ರಿ, ಒಬ್ರು ಯಾರೋ ಹಿಂದೆ ಕಂದಿದ್ರು, ಯಡಿಯೂರಪ್ಪಗೆ ಕುಷ್ಠರೋಗ ಬರಲಿ ಅಂತ ಹೇಳಿದ್ರು. ನೀವು ಗುರ್ತೈತ ನಿಮ್ಗೆ? ಯಡಿಯೂರಪ್ಪಗೆ ಕುಷ್ಠರೋಗ ಆಗಲಿ, ಇದ್ರ ರೋಗ ಬರಲಿ, ಸಾಯಿಲೆ ಅಂತ ಯಾರು ಹೇಳ್ದಾರೋ ಅವ್ರು ಇವತ್ತು ಅವ್ರು ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಅಂದ್ರೆ ದುರ್ದೈವ. ಮತ್ತೇನು? ಇದಿಷ್ಟು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಬದಲಾವಣೆ ವಿಚಾರವಾಗಿ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಪರ ಮತ್ತು ವಿರೋಧ ಚರ್ಚೆ ನಡೀತಾ ಇದೆ. ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ. ನೋಡಿ, ನಾವು ಬದಲಾವಣೆ ಮಾಡಲೇಬೇಕು ಅಂತ ಹೇಳ್ತಾ ಇದ್ದೀವಿ. ಪಕ್ಷದ ಹಿತದೃಷ್ಟಿಯಿಂದ ಪ್ರಧಾನಮಂತ್ರಿಗಳು ಹೇಳ್ಯಾರ, ಏನು ಹೇಳ್ಯಾರ? ವಂಶವಾದ, ಭ್ರಷ್ಟಾಚಾರ ನಾವು ಒಪ್ಪೋದಿಲ್ಲ ನಮ್ಮ ಪಕ್ಷ ಅಂತೇಳಿ. ಯಡಿಯೂರಪ್ಪನ ಕುಟುಂಬ ವಂಶವಾದ ಇದೆ, ಭ್ರಷ್ಟಾಚಾರ ಎರಡೂ ನಮ್ಮ ಬಳಿ ದಾಖಲೆ ಅದಾವು. ಅದಕ್ಕೆ ಅವನು ಚೇಂಜ್ ಮಾಡತ್ತೀವಿ. ತಮ್ಮ ಬಗ್ಗೆ ದೂರು ಕೊಡಲಿಕ್ಕೆ ಹೈಕಮಾಂಡ್ಗೆ ತಗೊಳ್ತಾ ಇದ್ದಾರೆ. ಯಾಕೆ ನೀವು ಚಿಂತೆ ಮಾಡಕತ್ತೀರಿ? ದೂರು ಕೊಡಲಿ, ಅದು ದಿನ ಕೊಡ್ಲಕತ್ತಾರ ಅವರು. ದಿನ ನಂದು ನೀವೇನು ಮಡ್ಯಾದಾಗ ನಿಮ್ಮ ಎಲ್ಲ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಿ ನಡ್ಡ ಅವ್ರ ಬಳಿ ಹೋಗ್ತಾವು, ಪ್ರಧಾನಮಂತ್ರಿಗಳ ಕಾರ್ಯಾಲಯಕ್ಕೆ ಹೋಗ್ತಾವು, ಅಮಿತ್ ಶಾ ಅವ್ರಿಗೆ ಕೊಡ್ತಾರ, BL ಸಂತೋಷ್ ಅವ್ರಿಗೆ ಕೊಡ್ತಾರ, ನಮ್ಮ ಶಿಸ್ತು ಸಮಿತಿ ಅಧ್ಯಕ್ಷ ಓಂ ಪಾಠಕ್ಕೂ ಕಳಿಸ್ತಾರೆ. ನನಗೆಲ್ಲ ಗುರ್ತೈತಿ, ನಾವೇನೂ ಅನಿಸೋದಿಲ್ಲ. ನೀವು ಯಾರೂ ಗಾಬರಿ ಆಗಬೇಡ್ರಿ ಮಾಧ್ಯಮದವ್ರು, ಒಟ್ಟು ನೀವು ಆರಾಮಿರ್ರಿ. ನಿಮ್ಮ ಟೆನ್ಷನ್ ನನಗಾಗೈತೆ, ಯಾಕಂದ್ರೆ ಪಾಪ ನಿಮಗೆ BP ಶುಗರ್ ಬಂದ್ರೆ ಏನು ಮಾಡ್ಲತ್ತ. ವಿಜೇಂದ್ರ ಅವರಿಗೆ ನಾಲಾಯಕ್ ಅಂತಕ್ಕಂಥ ಹೇಳಿಕೆ ವಿಚಾರವಾಗಿ ರಮೇಶ್ ಜಾರಕಿಹೊಳಿ ಅವರು ಪರ ತಾವು ಬ್ಯಾಟಿಂಗ್ ಮಾಡಿದ್ರಿ ಅಂತಕ್ಕಂಥ ಚರ್ಚೆ ಆಯಿತು. ನೋಡಿ, ಅವ್ರ ಅಪ್ಪನ ಡುಪ್ಲಿಕೇಟ್ ಸಹಿ ಮಾಡಿಲ್ಲ ಅನ್ನೋಂಥ ತನಿಖೆ ಆಗಿ ಅದರಿಂದ ಮುಕ್ತಾಗಿ ಬಂದರೆ ನಾನು 4 ಶಬ್ದ ವಾಪಸ್ ತೊಗೋತೇಳಿ ನಾನು ರಮೇಶ್ಗಿನೂ ವಿನಂತಿ ಮಾಡ್ಕೊತೀನಿ. ಅದು ಪ್ರೂಫ್ ಆಯ್ತು ಅಂದ್ರೆ ಅದು ಅವ್ರು ಏನು ಹೇಳಿದ್ದು ಕರೆಕ್ಟ್ ಐತೆ ಅಂತ ಅನ್ನಿಸ್ತೈತಿ. ವಿಜೇಂದ್ರ ಅವ್ರ ಬದಲಾವಣೆ ಶತಸಿದ್ಧ ಸರ್. ಜಾರಕಿಹೊಳಿ ಅಂತ ಒಬ್ಬ ಹಿರಿಯ ನಾಯಕ, ಅವ್ರಿಗೇನು ತೊಂದರೆ ಕೊಟ್ಟ? ವಿಜೇಂದ್ರ ಕೊಟ್ಟವ. ವಿಜೇಂದ್ರ ಮಾಡಿದಂಥದ್ದು ನೋಡಿದ್ರೆ ಭಾಳ ದೊಡ್ಡ ಅನ್ಯಾಯ ಮಾಡ್ಯಾನ. ಈ DK ಶಿವಕುಮಾರು ವಿಜೇಂದ್ರ ಇಬ್ಬರದು CD ಫ್ಯಾಕ್ಟ್ರಿ ಅಂತ ಹೇಳಿಲ್ಲ ಮೊದಲು. ಇವರಿಬ್ಬರು ಕೂಡ ರಮೇಶ್ ಜಾರಕಿಹೊಳಿದು ಮಾಡಿದ್ದು. ತಿಳ್ಕೋರಿ ಅದನ್ನ, ಬಿಡ್ರಿ. ವಿಜೇಂದ್ರ ಬದಲಾವಣೆ ಆದರೆ ಮುಂದಿನ ಅಭ್ಯರ್ಥಿ ಯಾರು ಸರ್? ವಿಜೇಂದ್ರ ಅಲ್ಲ ಸರ್, ಮುಂದಿನ ಅಭ್ಯರ್ಥಿ ಯಾರು ಸರ್? ಯತ್ನಾಳ್ ಅವರೇನು ಸರ್ ಮುಂದಿನ ಅಭ್ಯರ್ಥಿ? ನೋಡ್ರಿ ಯಾರು ಮಾಡ್ತಾರೆ. ಒಟ್ಟು ಈ ಕುಟುಂಬ ಬೇಡ, ಸಾಕಿದು. ಸರ್, ಈಗ ಒಂದು ಕಡೆ ಶಿವಗೌಡ ನಾಯಕರು ಕುಟುಂಬದಿಂದ ಮುಕ್ತಾಗಲಿ, ಚಾನಲ್ದಿಂದಲೂ ಯಡಿಯೂರಪ್ಪ ಕುಟುಂಬ ಹೊರಗೆ ಹೋಗಲಿ. ಒಂದು ಕಡೆ ಶಿವಗೌಡ ನಾಯಕ್ ಅವರು ನಿನ್ನೆ ಹೇಳಿದ್ರು ಸರ್, ವಿಜೇಂದ್ರ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ, ಅವ್ರು ಮುಖ್ಯಮಂತ್ರಿ ಆಗೋದನ್ನು ಯಾರಿಂದ ತಡೆಯಲು ಸಾಧ್ಯ ಇಲ್ಲ ಅಂತ. ನೋಡ್ರಿ, ಒಬ್ರು ಯಾರೋ ಹಿಂದೆ ಕಂದಿದ್ರು, ಯಡಿಯೂರಪ್ಪಗೆ ಕುಷ್ಠರೋಗ ಬರಲಿ ಅಂತ ಹೇಳಿದ್ರು. ನೀವು ಗುರ್ತೈತ ನಿಮ್ಗೆ? ಯಡಿಯೂರಪ್ಪಗೆ ಕುಷ್ಠರೋಗ ಆಗಲಿ, ಇದ್ರ ರೋಗ ಬರಲಿ, ಸಾಯಿಲೆ ಅಂತ ಯಾರು ಹೇಳ್ದಾರೋ ಅವ್ರು ಇವತ್ತು ಅವ್ರು ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಅಂದ್ರೆ ದುರ್ದೈವ. ಮತ್ತೇನು?
ಇದಿಷ್ಟು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.